ಇನ್ನು ಬೆಂಗಳೂರಿನ ಮೇಲೂ ಕೂಡ ಮತ್ತೆ ಕೊರೋನಾ ಕರಿನೆರಳು ಬಿದ್ದಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಳೆದ 20 ದಿನಗಳಲ್ಲಿ ಬೆಂಗಳೂರಿನಲ್ಲಿ 42 ಹೊಸ ಕೇಸ್ ಪತ್ತೆಯಾಗಿದೆ. ಬಿಬಿಎಂಪಿಯ 8 ವಲಯಗಳಲ್ಲಿ 42 ಕೇಸ್ ಪತ್ತೆ. ಬಿಬಿಎಂಪಿ ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಕೇಸ್ ಪತ್ತೆಯಾಗಿದೆ. 20 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಟ್ಟು 42 ಹೊಸ ಕೇಸ್ ಪತ್ತೆಯಾಗಿದ್ರೆ ಅದರಲ್ಲೂ ಪೂರ್ವ ವಲಯ ಬಿಬಿಎಂಪಿ ಪೂರ್ವ ವಲಯದಲ್ಲಿ 11 ಹಾಗೂ ಪಶ್ಚಿಮದಲ್ಲಿ 9 ಪ್ರಕರಣ ದಾಖಲಾಗಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ 8, ಪಶ್ಚಿಮ ವಲಯದಲ್ಲಿ 9, ಮಹದೇವಪುರ ವಲಯದಲ್ಲಿ 6, ದಕ್ಷಿಣ ವಲಯದಲ್ಲಿ 7, ಯಲಹಂಕ ವಲಯದಲ್ಲಿ 1 ಪ್ರಕರಣ ಈವರೆಗೆ ದಾಖಲಾಗಿದ್ದು 17 ಜನರ ಸ್ಯಾಂಪಲ್ಗಳನ್ನು ಜೆನೋಮಿಕ್ ಸೀಕ್ವೆನ್ಸ್ ಪರೀಕ್ಷೆಗೆ ರವಾನಿಸಲಾಗಿದೆ. 2 ಕೊರೋನಾ ಸೋಂಕಿತರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. 20 ದಿನಗಳಲ್ಲಿ 42 ಹೊಸ ಕೊರೋನಾ ಕೇಸ್ ಪತ್ತೆಯಾದ ಹಿನ್ನೆಲೆ ಇದೆಲ್ಲವೂ ಹೊಸ ರೂಪಾಂತರಿ JN1 ಅದರ ಬಗ್ಗೆ ಈಗ ಗಮನ ಕೊಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ 17 ಜನರ ಸ್ಯಾಂಪಲ್ ಅನ್ನ ಜೆನೋಮಿಕ್ ಸೀಕ್ವೆನ್ಸ್ ಪರೀಕ್ಷೆಗೆ ರವಾನಿಸಲಾಗಿದೆ. ಪೂರ್ವ ವಲಯದಲ್ಲೇ ಈವರೆಗೆ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದು 11 ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಈಗ ಕೊರೋನಾ ಆತಂಕ, JN1 ತಳಿಯ ಆತಂಕ ಶುರುವಾಗಿದೆ. ಆದರೆ ಆ ತಳಿಯಿಂದಲೇ ಈಗ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜೆನೋಮಿಕ್ ಸೀಕ್ವೆನ್ಸ್ ಪರೀಕ್ಷೆಯಾಗಬೇಕು. ಈಗಾಗಲೇ ಉಪತಳಿ ಹೌದೋ ಅಲ್ಲೋ ಅನ್ನುವಂತಹ ಪರೀಕ್ಷೆಗಾಗಿ 17 ಜನರ ಸ್ಯಾಂಪಲ್ಗಳನ್ನು ರವಾನಿಸಲಾಗಿದೆ. ವಲಯವಾರು ಕೊರೋನಾ ಎಷ್ಟು ಆತಂಕ ಸೃಷ್ಟಿಸಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.